ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜೈತೀರ್ಥಃ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿಭಿಃ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದ್ಯಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ವಿದ್ಯಾವಿದ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಬೋಧತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಭೀಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೌರವರು ಹಾಗೂ ಪಾಂಡವರು ಇಬ್ಬರೂ ಕೂಡ ಬೆಳೀತಾ ಇದ್ದಾರೆ. ಅದರ ಜೊತೆಗೆ ಕೌರವರಿಗೆ ಪಾಂಡವರನ್ನು ಕಂಡರೆ ದ್ವೇಷವೂ ಹೆಚ್ಚಾಗ್ತಾ ಇದೆ. ಏನಾದರೂ ಮಾಡಿ ಕೌರವರಿಗೆ ಪಾಂಡವರಲ್ಲಿ ಅತ್ಯಂತ ಬಲಿಷ್ಠನಾದ ಭೀಮ, ಆ ಭೀಮನನ್ನು ಸಂಹಾರ ಮಾಡಬೇಕು ಅಂತ ಮಹಾಪ್ರಯತ್ನವನ್ನು ಮಾಡಿದ್ದಾರೆ. ಆ ಭೀಮ ಒಬ್ಬ ಸತ್ತ, ಸಂಹಾರನಾದ ಅಂತಾದರೆ ಇಡೀ ಎಲ್ಲ ಪಾಂಡವರೆಲ್ಲರೂ ನಮ್ಮ ವಶ ಆಗ್ತಾರೆ ಅಂತ ದುರ್ಯೋಧನ ಕೂಟ ನೀತಿ. ಆದರೆ ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ, ಏನೆಲ್ಲ ಪ್ರಯತ್ನ ಮಾಡಿದರೂ ಭೀಮ ತಾನು ಸಾಯಲಿಲ್ಲ. ಅಷ್ಟೇ ಅಲ್ಲದೇನೆ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದ್ದಾನೆ, ತನ್ನ ಬಲವನ್ನು ತೋರಿಸಿ ಅಂತ ಇಷ್ಟು ಕಥೆಯನ್ನು ನಾವು ಕೇಳ್ತಾ ಇದ್ವಿ. ಅದೇ ರೀತಿಯಾಗಿ ಸ್ವಾತ್ಮಾವನಾರ್ಥಮಧಿಕಾಂ ಸ್ತುತಿಮೇವ ಕೃಷ್ಟ್ವಾ ವಿಷ್ಣೋಸ ದೈತ್ಯತನಯೋ ಹರಿಣಾ ಆವಿತೋಭೂತ್ ನತ್ವೋರಸಂ ಬಲಮಮುಷ್ಯ ಚ ಕೃಷ್ಯತೆ ಹಿ ವೃತ್ತೈರ್ಬಲಾತ್ ಸಪಿತುರೌರಸಮಸ್ಯ ವೀರ್ಯಂ ನೈಸರ್ಗಿಕಂ. ಯಾವ ಬಲ ತೋರಿಸ್ತಾ ಇದ್ರು ಭೀಮಸೇನ ದೇವರು, ಯಾವ ವರಗಳಿಂದ, ಯಾವ ದೇವತೆಗಳ ಅನುಗ್ರಹದಿಂದ ಬಂದದ್ದಲ್ಲ. ದೇವರ ಅನುಗ್ರಹ ಒಂದು ಬಿಟ್ಟರೆ ಇನ್ನೆಲ್ಲದಕ್ಕೂ ತಮ್ಮ ನೈಜಿಕವಾದ ಸ್ವಾಭಾವಿಕವಾದ ಬಲನೆ. ವರದಿಂದ ಬಂದಿರ್ತದೆ ಕೆಲವೊಮ್ಮೆ ಬಲ, ಆದರೆ ಭೀಮಸೇನ ದೇವರಿಗೆ ಹಾಗಲ್ಲ. ಸ್ವಾಭಾವಿಕವಾದ ನೈಸರ್ಗಿಕ ಪ್ರಿಯಮಿಮಂ ಪ್ರವದಂತಿ ವಿಪ್ರಾಹ ವಿಷ್ಣೋ ನಿತಾಂತಮಿ ಸತ್ಯಮಿದಂ ಧ್ರುವಂ. ಪರಮಾತ್ಮನ ದಯಾ ಅನುಗ್ರಹ ಒಂದು ಬಿಟ್ಟರೆ ತಾವು ತಪಸ್ಸು ಮಾಡಿ ವರ ಪಡೆದು ಹಾಗೆ ಹೀಗೆ ಮಾಡಿ ಯಾವ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದವರಲ್ಲ. ದೇಹದಲ್ಲೇನೆ ಸ್ವಾಭಾವಿಕವಾದ ಅಷ್ಟು ಬಲ ಇತ್ತು. ಈಗ ಸುಮ್ಮನೆ ಉದಾಹರಣೆ ಹೇಳಬೇಕು ಅಂತಂದರೆ, ಶಕ್ತಿ ಇರೋದಿಲ್ಲ, ಎಷ್ಟು ದೇಹದಲ್ಲಿ ಸ್ವಲ್ಪ ಶಕ್ತಿ ಇದ್ದೇ ಇರ್ತದೆ. ಆ ಶಕ್ತಿಗೆ ಒಬ್ಬರಿಬ್ಬರನ್ನ ನಾವು ಸೋಲಿಸಬಹುದು. ಆದರೆ ಇನ್ನು ಶಕ್ತಿಯಾದ ಔಷಧಗಳನ್ನು ಹಾಕಿಕೊಂಡಾಗ ಇನ್ನು ಹೆಚ್ಚಿಗೆ ಜನರನ್ನು ಸೋಲಿಸಬಹುದು. ಹಾಗಿದ್ದಂತೆ ವರವನ್ನು ಪಡೆದಾಗ ಹೆಚ್ಚಿಗೆ ಸಾಮರ್ಥ್ಯ ಬರ್ತದೆ. ಹಾಗೆ ಯಾವುದಾದ್ರೂ ವರವನ್ನು ಪಡೆದದ್ದಕ್ಕಾಗಿ ಭೀಮಸೇನ ದೇವರಿಗೆ ಹೆಚ್ಚಿನ ಸಾಮರ್ಥ್ಯ ಬಂದಿತ್ತಾ? ಇಲ್ಲ, ನೈಸರ್ಗಿಕವಾದ. ಹಾಗಾಗಿ ಏನಾದರೂ ಯಾರು ಅವರನ್ನು ಕಟ್ಟಿವರು ಮ್ಯೂಟ್ ಮಾಡ್ರಿ, ಏನಾದರೂ ಯಾರೂ ಅವರನ್ನು ಮತ್ತೇನಂತಂದರೆ ಸೋಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಹಳಷ್ಟು ಪ್ರಯತ್ನ ಪಟ್ಟರು. ಇದು ಆ ಭೀಮನ ಬಲವನ್ನು ಕಂಡು ಬಹಳ ಸಮಸ್ಯೆ ಆಯಿತು ಎಲ್ಲರಿಗೂ. ಅಷ್ಟೇ ಅಲ್ಲದೇನೆ ಆ ಭೀಮನ ಹಿಂದೆ ಪಾಂಡವರ ಹಿಂದೆ ಇದ್ದವನು ಭೀಮ, ಆ ಭೀಮನ ಹಿಂದೆ ಇದ್ದವನು ಕೃಷ್ಣ.
ಎಲ್ಲದಕ್ಕೂ ಮೂಲ ಆಧಾರಭೂತನಾದವನು ಕೃಷ್ಣ. ಆ ಕೃಷ್ಣನ ತರವಾಯ ಅತ್ಯಂತ ಜಟ್ಟಿಗನಾದವನು, ಬಲಿಷ್ಠನಾದವನು ಈ ಭೀಮ. ಆ ಭೀಮ ಇದ್ದದ್ದಕ್ಕೆ ಪಾಂಡವರಿಗೆ ಯಾರಿಗೂ ಏನು ಸಮಸ್ಯೆ ಆಗ್ತಾ ಇಲ್ಲ. ಅದು ನೋಡಿ ಹೊಟ್ಟೆಯಲ್ಲಿ ಸಂಕಟ ಪಡ್ತಾ ಇದ್ದಾನೆ ದುರ್ಯೋಧನ. ಏನು ಮಾಡಬೇಕಪ್ಪ ನಾವು ಅಂತ ಹೇಳಿ ಕೃಷ್ಣ ಕಿಲೇಶ ಎದಿ. ಹಾಗಾಗಿ ಕೃಷ್ಣನಿಗೆ ಏನಾದರೂ ಅಪಾಯ ಮಾಡಬೇಕು ನಾವು, ಕೃಷ್ಣನಿಗೆ ಏನಾದರೂ ಅನರ್ಥ ಮಾಡಬೇಕು ನಾವು ಅಂತ ಹೇಳಿ ಎಲ್ಲರೂ ವಿಚಾರ ಮಾಡಿ ಯಾರೋ ಜರಾಸಂಧನ ಹತ್ರ ಹೋಗ್ತಾರೆ. ಎಲ್ಲರೂ ಸೇರಿಕೊಂಡು ಜರಾಸಂಧನ ಹತ್ರ ಹೋಗ್ತಾರೆ. ಕೃಷ್ಣ ಕಿಲೇಶ ಎದಿ ಕೃಷ್ಣ ಕಿಲೇಶ ಸ ಹರಿರ್ಯ ದುಷುಪ್ರಜಾತ. ಎಲ್ಲರಿಗೂ ಗೊತ್ತಿತ್ತು ಕೃಷ್ಣ ಅಂತಂದರೆ ಅವನು ಸಾಮಾನ್ಯ ಅಲ್ಲ, ದೇವರವನು. ಪ್ರಜಾತಃ ಸೋಸ್ಯಾಶ್ರಯ ಕುರುತ ತಸ್ಯ ಬಹುಪ್ರತೀಪಂ ಸಂಯಂತ್ರ ಚೈವಂ ಅತಿ ಪಾಪ ತಮಾ ನರೇಂದ್ರ ಪುತ್ರ ಹರೇಶ್ಚ ಬಹುಚಕ್ರು ರಥ ಪ್ರತೀಪಂ. ಆ ಕೃಷ್ಣ ಮತ್ತು ಭೀಮ ಅಂದರೆ ಮುಖ್ಯ ಪ್ರಾಣದೇವರು ಅವತಾರ ಮಾಡಿದ್ದಾರೆ ಅಂದ ಮೇಲೆ ಅವರನ್ನು ದ್ವೇಷ ಮಾಡುವುದಕ್ಕೆ, ಅವರನ್ನು ವಿರೋಧಿಸುವುದಕ್ಕಾಗಿಯೇ ಭೂಮಿಯಲ್ಲಿ ಎಲ್ಲ ದೈತ್ಯರ ಅವತಾರ ಮಾಡಿದ್ದು ನೀವೆಲ್ಲ ಹಿಂದಕ್ಕೆ ಕೇಳಿದ್ದೀರಿ. ಗಂಧಾವಾದನ ಪರ್ವತದಲ್ಲಿ, ಮೇರು ಪರ್ವತದಲ್ಲಿ ಇವರೆಲ್ಲ ದೇವತೆಗಳು ಮೀಟಿಂಗ್ ಮಾಡ್ತಾ ಇದ್ದಾಗ ಅದನ್ನು ಕೇಳಿ, ಹಾಗಾದರೆ ಎಲ್ಲ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡ್ತಾ ಇದ್ದಾರೆ ಅಂದ ಮೇಲೆ ನಾವು ಭೂಮಿಯಲ್ಲಿ ಅವತಾರ ಮಾಡಬೇಕು, ಅವರನ್ನು ದ್ವೇಷ ಮಾಡೋದಕ್ಕಾಗಿ ಅವರು ಅನ್ಕೊಂಡಂತಹ ಕೆಲಸಗಳನ್ನು ಯಾವುದನ್ನು ಪೂರ್ಣ ಮಾಡದೇ ಇದ್ದಂತೆ ನಾವು ನಿಗ್ರಹಿಸಬೇಕು ಅಂತನ್ನೋದಕ್ಕಾಗಿಯೇ ತಾವೆಲ್ಲರೂ ಹುಟ್ಟಿ ಬಂದದ್ದು. ಹಾಗಾಗಿ ಈ ಕೃಷ್ಣ ಇವನು ದೇವರು ಅಂತೂ ಗೊತ್ತಿತ್ತು ಅವರಿಗೆ, ಭೀಮ ಇವನು ಮುಖ್ಯ ಪ್ರಾಣದೇವರಂತೂ ಗೊತ್ತಿತ್ತು. ಹಾಗಾಗಿ ಈ ಕೃಷ್ಣನನ್ನು, ಮುಖ್ಯ ಪ್ರಾಣದೇವರ ಅವತಾರರಾದ ಭೀಮನನ್ನು ಏನಾದರೂ ಮಾಡಿ ನಾವು ಒಂದು ಗತಿ ಕಾಣಿಸಬೇಕು ಅಂತ ಪ್ರಯತ್ನಪಟ್ಟು ತೇ ಪ್ರೇರಿತಾ ನೃಪತಯ ಪಿತರಶ್ಚ ತೇರಾಂ ಸಾಕಂ ಬೃಹದ್ರಥಸುತೇನ ಹರೇ ಸಕಾಶಾತ್ ಯುದ್ಧಾಯ ಜಗ್ಮುರಮುನಾಷ್ಟದಶೇಷು ಯುದ್ಧೇಶ್ವಂತ ಅನಂತ ಭಗ್ನ ಬಲದರ್ಭ ಮದಾ ನಿವೃತ್ತಾ. ಎಲ್ಲರೂ ಸೇರಿ ಬಂದಿದ್ದಾರೆ ಯುದ್ಧಕ್ಕೆ. ಬಂದರೆ ಎಲ್ಲರನ್ನು ಸೋಲಿಸಿ ವಿರಥರನ್ನಾಗಿ ಮಾಡಿ ತಾನು ಪರಮಾತ್ಮ ಕಳಿಸಿಬಿಟ್ಟಿದ್ದಾನೆ. ಭೀಮಸೇನ ದೇವರು ಇದ್ದಾರೆ. ತೇನಾಗೃಹೀತ ರಥವಾಜಿ ಗಜಾನಿಯಂತಾ ಶಸ್ತ್ರೇ ಪರಿರಕ್ಷಿತ ತನೂಹು ಅಲಂ ಅಮಂತಹ. ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಏನೂ ಸಾಧ್ಯ ಆಗಲಿಲ್ಲ. ಎಲ್ಲರೂ ಅಲ್ಲಿಂದ ಧಾವಿಸಿ ಹೋಗಿದ್ದಾರೆ. ಕೃಷ್ಣನ ಬಲ, ಭೀಮನ ಬಲ, ಅವರ ಅಹಂಕಾರ ಎಲ್ಲ ಹೋಗಿಬಿಟ್ಟಿತ್ತು. ಕೃಷ್ಣನ ಬಲದ ಮುಂದೆ, ಭೀಮಸೇನ ದೇವರ ಬಲದ ಮುಂದೆ ಯಾರೂ ನಿಲ್ಲಿಲ್ಲ. ಎಲ್ಲರೂ ತಾವು ಸೋತು ಹೋಗಿದ್ದಾರೆ. ಎಲ್ಲ ಎಷ್ಟು ಪ್ರೇರಣೆ ಮಾಡಿ ಕಳಿಸಿದ್ರು, ದ್ವೇಷವನ್ನು ತುಂಬಿ ಮನಸ್ಸಿನಲ್ಲಿ ಎಲ್ಲವೂ ಸೋತು ಹೋದರು ಎಲ್ಲರೂ. ಹೀಗೆ ಜರಾಸಂಧ ಅನೇಕ ಬಾರಿ ತಾನು ಒನ್ನೆದ್ದು ತನ್ನ ಹಳೆಯನಾದ ಕಂಸನನ್ನು ಸಂಹಾರ ಮಾಡಿದ ಸಿಟ್ಟು ಇದೆ. ಈ ಉಳಿದವರೆಲ್ಲ ನೀನೇ ಭಾರಿಪ್ಪ, ನೀನೇ ಅವರನ್ನ ಸೋಲಿಸಬಹುದು, ಸಂಹಾರ ಮಾಡಬಹುದು ಅಂತ ಹೇಳಿ ಎಲ್ಲ ರಾಜರು ಪ್ರೇರಣೆ ಮಾಡ್ತಾ ಇದ್ದಾರೆ ಜರಾಸಂಧನಿಗೆ. ಎಲ್ಲ ರಾಜರು ಸಮೇತರಾಗಿ ಜರಾಸಂಧನು ಬಂದ ಯುದ್ಧಕ್ಕೆ, ಸ್ವಯಂ ತಾನು ಬಂದಿದ್ದಾನೆ, ಇವರೆಲ್ಲ ಬಂದಿದ್ದಾರೆ. ಅವರನ್ನೆಲ್ಲರನ್ನು ಸೋಲಿಸಿ ಅನಂತ ಬಲಶಕ್ತಿ ಕೃಷ್ಣೇನ ಪೂರ್ಣ ಬಲವೀರ್ಯ ಗುಣೇನ ಮುಕ್ತೋ ಜೀವೇತ್ಯತೀವ ವಿಜಿತ ಶ್ವಸತಾ ವಿವೇಶ. ಶ್ವಾಸವೊಂದು ಬಿಟ್ಟು ಉಳಿದರೆಲ್ಲವನ್ನು ಕಿತ್ತಿಬಿಟ್ಟಿದ್ದಾನೆ ಪರಮಾತ್ಮ. ಅಂದರೆ ಏನರ್ಥ? ರಥ ಹೋಯಿತು, ಸಾರಥಿ ಹೋದ, ಧನುಷ್ಯ ಹೋಯಿತು, ಎಲ್ಲವನ್ನು ಮುರಿದು ಹಾಕಿ ಎಲ್ಲರನ್ನು ಸಂಹಾರ ಮಾಡಿ ಅವರನ್ನು ಮಾತ್ರ ಜೀವಂತ ಬಿಟ್ಟಿದ್ದಾನೆ. ಹೋಗಿ ನೀವು ಇಲ್ಲಿಂದ ಕಳಿಸಿಬಿಟ್ಟಿದ್ದಾನೆ. ಹೀಗೆ ಕೃಷ್ಣೇನ ಪೂರ್ಣಬಲವೀರ್ಯ ಗುಣೇನ ಮುಕ್ತೋ ಜೀವೇತ್ಯದೀವ ವಿಜಿತಶ್ವಸಿತಾವಶೇಷ. ಉಸುಲು ಒಂದು ಅವಶೇಷ ಬಿಟ್ಟು ಉಳಿದನ್ನ ಎಲ್ಲ ಕಿತ್ತುಕೊಂಡು ಬಿಟ್ಟಿದ್ದಾನೆ ಪರಮಾತ್ಮ. ಏವಂ ಗತೇಶು, ಅವರೆಲ್ಲ ಸೋತು ಹೊರಟು ಹೋದರು. ಹೊರಟು ಹೋದ ಮೇಲೆ ಕೃಷ್ಣ ತನ್ನ ಪಟ್ಟಣವಾದ ಮಥುರಾ ಪಟ್ಟಣಕ್ಕೆ
ತನ್ನ ಹೆಂಡತಿಯಿಂದ ಕೂಡಿಕೊಂಡು ತಾನು ಆರಾಮಾಗಿ ಅಲ್ಲಿ ಕಾಲ ಕಳೀತಾ ಇದ್ದಾನೆ. ಏವಂ ಗತೇಷು ಬಹುಷು ನ ತಕಂಧರೇಷು ರಾಜಸ್ವರೋಪಿ ಮಥುರಾಂ ಸ್ವಪುರಿಂ ಪ್ರವಿಶ್ಯ. ತನ್ನ ಪುರಿಯಾದ ಮಥುರೆಯನ್ನು ತಾನು ಪ್ರವೇಶ ಮಾಡಿ ರಾಮೇಣ ಸಾರ್ಧಮಖಿಲೈರ್ ಯದುಭಿಹಿ, ಬಲರಾಮಚಂದ್ರ ದೇವರು ಮತ್ತು ಯಾದವರು ಮತ್ತು ತನ್ನ ಪರಿವಾರದಿಂದ ತಾನು ಪರಮಾತ್ಮ ಸಮೇತೋ ರೇಮೇ ರಮಾಪತಿ ರಚಿಂತ್ಯ ಬಲೋ ಜಯಶ್ರೀ, ತನ್ನ ಹೆಂಡತಿ ಆದ ಜಯಶ್ರೀ ಜೊತೆಗೆ ಆರಾಮಾಗಿ ಕಾಲವನ್ನು ಕಳೀತಾ ಇದ್ದಾನೆ ಪರಮಾತ್ಮ. ಅವರನ್ನೆಲ್ಲ ಸೋಲಿಸಿ ಓಡಿಸಿ ಕಳಿಸಿ ಆದ ಮೇಲೆ, ಇಷ್ಟಾದ ಮೇಲೆ ಭೀಮಸೇನ ದೇವರು ಎಲ್ಲ ದಿಕ್ಕುಗಳಲ್ಲಿ ಇದ್ದ ದುಷ್ಟರನ್ನು ಶತ್ರುಗಳನ್ನು ನಾಶ ಮಾಡಿ ಎಲ್ಲ ಕಡೆಗೆ ಇದ್ದ ಸಂಪತ್ತನ್ನು ತಂದು ಹಸ್ತಿನಾವತಿಗೆ ತಮ್ಮ ಬೊಗಸೆಯಲ್ಲಿ ತಮ್ಮ ಆ ಖಜಾನೆಯಲ್ಲಿ ಹಾಕ್ತಾ ಇದ್ದಾರೆ. ಏನು ಪರಾಕ್ರಮ ನೋಡ್ರಿ! 15-16 ವರ್ಷಗಳಲ್ಲೇನೆ ಇಷ್ಟು ಸಾಮರ್ಥ್ಯ. ಪೂರ್ವ ದಿಕ್ಕಿಗೆ ಹೋಗಿದ್ದಾರೆ, ಪಶ್ಚಿಮ ದಿಕ್ಕಿಗೆ. ಒಂದು ದಿಕ್ಕು ಅಂದರೆ ನಾವು ನಮಸ್ಕಾರ ಮಾಡ್ತೀವಲ್ಲ, ಹಾಗೆ ನಮಸ್ಕಾರ ಮಾಡೋದಾ? ಪೂರ್ವ ದಿಕ್ಕಂದ್ರೆ ಪೂರ್ವ ದಿಕ್ಕಿನಲ್ಲಿ ಇದ್ದಂಥ ಎಲ್ಲ ರಾಜರನ್ನು ಸೋಲಿಸಿ ಅವರ ಕಡೆಯಿಂದ ಕಪ್ಪು ಕಾಣಿಕೆಗಳನ್ನು ತಂದು, ಹೀಗೆ ಎಲ್ಲ ದಿಕ್ಕುಗಳಲ್ಲಿ ಇದ್ದ ರಾಜರನ್ನು ಸೋಲಿಸಿ ತಾವು ತಮ್ಮ ರಾಜ್ಯಕ್ಕೆ ಹಣ ಸಂಗ್ರಹವನ್ನು ಮಾಡಿದ್ದಾರೆ. ಇದು ಭೀಮಸೇನ ದೇವರ ಪರಾಕ್ರಮ ನೋಡ್ರಿ. ವ್ಯರ್ಥೋದ್ಯಮ ಪುನರಪಿ ಸ್ಮ ಸಧಾತ ರಾಷ್ಟ್ರ ಭೀಮಂ ನಿಹಂತುಂ ಉರು ಯತ್ನ ಮಕುರ್ವತಾಜ್ಞಾ. ಎಷ್ಟೆಲ್ಲ ಭೀಮ ಸಾಯಬೇಕು ಅಂತ ಹೇಳಿ, ಕೃಷ್ಣ ಸಮೇತನಾಗಿ ಭೀಮನನ್ನು ಕೊಲ್ಲಬೇಕು ಅಂತ ಹೇಳಿ ಬಹಳೆಲ್ಲ ಪ್ರಯತ್ನ ಪಟ್ಟರು. ಎಲ್ಲ ವ್ಯರ್ಥೋದ್ಯಮ ಪುನರಪಿ ಸ್ಮ ಸಧಾತ ರಾಷ್ಟ್ರ ಭೀಮಂ ನಿಹಂತುಮುರು ಯತ್ನ ಮಕುರ್ವತಾಜ್ಞಾ ರಾಜ್ಞಾಂ ಸುತಾಃ ಸ್ತಮಖಿಲಂ ಸಮೃಷೈವ ಕೃತ್ವಾ ಚಕ್ರೇ ಜಯಾಯ ಸದಿಶಂ ಬಲವಾನ್ ಸುಯತ್ನಂ ಪ್ರಾಚೀಂ ದಿಶಂ. ಮತ್ತು ಪ್ರಥಮಮೇವ, ಹೀಗೆ ತಾನು ಎಲ್ಲ ದಿಕ್ಕುಗಳಲ್ಲಿ ಮೊದಲಿಗೆ ಪ್ರಾಚೀನ ದಿಶಂ ಪೂರ್ವ ದಿಕ್ಕಿಗೆ ಹೋಗಿದ್ದಾನೆ, ದಕ್ಷಿಣ ದಿಕ್ಕಿಗೆ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಹೋಗಿ ತಾನು ಅಲ್ಲೆಲ್ಲ ಇದ್ದಂತಹ ಹಿಂದೆ ರಾವಣ ಕುಂಭಕರ್ಣರಾಗಿ ಇದ್ದು ಈಗ ತಮ್ಮ ತಾಯಿಯ ತಂಗಿ ಚಿಕ್ಕಮ್ಮ ಅವರ ಮಕ್ಕಳಾದಂತಹ ಶಿಶುಪಾಲ ಮತ್ತು ದಂತವಕ್ರ ಅವರ ಜೊತೆಗೆ ಯುದ್ಧವಾಗಿ ಅವರನ್ನು ಸೋಲಿಸಿದ್ದಾನೆ ಭೀಮಸೇನ ದೇವರು. ನೋಡ್ರಿ, ಪೂರ್ವಸ್ಥಯೋರ್ಹಿ ಧಮಘೋಷ ಸುತ ಪ್ರಜಾತಃ, ಧಮಘೋಷರ ಮಗನಾಗಿ ಹುಟ್ಟಿದಂತಹ ಪ್ರಾಹುಶ್ಚತಂ ನೃಪದಯ ಶಿಶುಪಾಲ ನಾಮ್ನ. ಶಿಶುಪಾಲ ಅಂತವನ ಹೆಸರು. ಭೀಮನ ತಾಯಿಯ ತಂಗಿಯ ಮಕ್ಕಳು ಇವರೆಲ್ಲ. ಚಿಕ್ಕಮ್ಮ ಅಂತಿರಲ್ಲ ನೀವೆಲ್ಲ, ಚಿಕ್ಕಮ್ಮನ ಮಕ್ಕಳಾಗಿ ಹುಟ್ಟಿದ್ದಾರೆ. ಅವರನ್ನು ಭೀಮಸೇನ ದೇವರು ಗೆದ್ದಿದ್ದಾರೆ. ಅನ್ಯಂ ವದಂತಿ ಚ ಕ್ವರೂಷ ನೃಪಂ ತಥಾನ್ಯಂ ಮಾತೃಶ್ವಸ ಸತನಯಮೇವ ಸ ದಂತವಕ್ರಂ ಜಿತ್ವೈವ. ಅವರನ್ನು ಗೆದ್ದು ತಾಪಿ ಜಿಗಾಯಿಸ ಪೌಂಡ್ರಕಾಖ್ಯಂ. ಮತ್ತು ಪೌಂಡ್ರಕ ವಸುದೇವನ ಮಗನಾದಂತಹ ಪೌಂಡ್ರಕ ವಾಸುದೇವನನ್ನು ಪರಮಾತ್ಮ ಈ ಭೀಮಸೇನ ದೇವರು ಗೆದ್ದಿದ್ದಾರೆ. ಎಲ್ಲೆಲ್ಲಿ ಹೋಗಿ ಯಾರ್ಯಾರನ್ನ ಗೆದ್ದು ಅವರ ಕಡೆಯಿಂದ ಕಪ್ಪು ಕಾಣಿಕೆ ಅಥವಾ ಅವರ ಕಡೆಗಿದ್ದ ಹಣವನ್ನು ತಂದು ರಾಜ್ಯಕ್ಕೆ ಹಾಕಿದ್ದಾರೆ ಅಂತನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಜಿತ್ವೈವ ತಾವಪಿ ಜಿಗಾಯಿ ಸಪೌಂಡ್ರಕಾಖ್ಯಂ ಶೌರೇ ಸುತಮಜೇಥ ಅಥೇ ಭೀಷ್ಮಕಸ್ಯ. ಮತ್ತು ಭೀಷ್ಮಕ ರಾಜನ ಮಗನಾದ ರುಕ್ಮಿ ಯಃ ಪೂರ್ವಮಾಸ ದಿತಿಜೋ ರಾಹೇಲ್ವಾಕ್ಯ ರುಕ್ಮೀತಿ ನಾಮ ಚ ಬಭೂವಸ ಕುಂಡಿನೇಶಃ. ಆ ಪೌಂಡ್ರಕ ವಾಸುದೇವನನ್ನು ಗೆದ್ದ. ಮತ್ತು ನರಹಂತಕನಾದ ರುಕ್ಮಿ, ಅವನು ಹಿಂದೆ ಇಲ್ವಲ ಅಂತನುವ ರಾಕ್ಷಸ ದೈತ್ಯ, ಅವನು ಈಗ ರುಕ್ಮಿಯಾಗಿ ಕುಂಡಿನಪುರಕ್ಕೆ ಅಧಿಪತಿಯಾದಂತಹ ಭೀಷ್ಮಕ ರಾಜ, ಆ ಭೀಷ್ಮಕ ರಾಜನ ಮಗನಾಗಿ ತಾನು ಮತ್ತು ಹುಟ್ಟಿದ್ದಾನೆ. ಅವನು ಶುಚಿ ಎಂಬ ಪ್ರಧಾನರಾದ ಅಗ್ನಿಯ ಅಂಶದಿಂದ ಕೂಡಿದವನಾಗಿ ಇಲ್ಲಿ ಹುಟ್ಟಿದ್ದಾನೆ. ಯಾರು?
ಯಾರ್ಯಾರು ಹುಟ್ಟಿದ್ದಾರೆ, ಅವರು ಯಾರ ಅಂಶದಿಂದ ಹುಟ್ಟಿದ್ದಾರೆ, ಮತ್ತು ಅಂಥ ಅಂಶಯುಕ್ತರಾದ ಆ ರಾಕ್ಷಸರು ಈಗ ಇಲ್ವಲ ಅಂತನೂ ಅವನು ನರಭಕ್ಷಕ, ಅವನು ನರಹಂತಕ, ನರಭಕ್ಷಕ, ನರರನ್ನು ತಿಂದು ಬದುಕುವ ರಾಕ್ಷಸ ಅವನು ಇಲ್ವಲ್ಲ, ಅವನೇ ಈಗ ಮತ್ತು ಅಗ್ನಿಯ ಅಂಶನಾಗಿ ಕೂಡಿದವನಾಗಿ ಇಲ್ಲಿ ಹುಟ್ಟಿದ್ದಾನೆ. ಅವನನ್ನು ಭೀಮಸೇನ ದೇವರು ಗೆದ್ದಿದ್ದಾರೆ. ರಾಜ್ಯವನ್ನು ಆಳಬೇಕಾದಾಗ ರಾಜ ತಾನು ಎಲ್ಲ ಕಡೆಗೆ ಹೋಗಿ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ರಕ್ಷಣೆ ಮಾಡಿ ಅವರಿಗೇನು ಬಂದಿದೆ, ಏನು ಕಷ್ಟವಾಗಿದೆ ಅದನ್ನು ಪರಿಹಾರ ಮಾಡಿ ರಾಜ್ಯವನ್ನು ರಕ್ಷಣೆ ಮಾಡಬೇಕಲ್ಲ. ಆ ಕಾರಣದಿಂದ ತಾವು ಹೋಗಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಭಾಗೇತ ಏವ ತನಯಸ್ಸ ಏವ ವನ್ಹೇರ್ ನಾಮ್ನಾ ಶುಚೇಹೇ ಸತು ಪಿತಾಸ್ಯ ಹಿ ಮಿತ್ರಭಾಗ. ಮತ್ತು ಆ ರುಕ್ಮಿಯ ತಂದೆ ಯಾರು? ಭೀಷ್ಮಕ ರಾಜ. ಆ ಭೀಷ್ಮಕ ರಾಜ ತಾನು ಮಿತ್ರ ಎಂಬ ದ್ವಾದಶ ಆದಿತ್ಯರಿದ್ದಾರೆ. ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಮತ್ತು ಅಷ್ಟವಸುಗಳು, ನವಗ್ರಹಗಳು, ಈಗೆಲ್ಲ ನೀವು ಕೇಳ್ತೀರಲ್ಲ, ಹಾಗೆ ದ್ವಾದಶ ಆದಿತ್ಯರು 12 ಜನ ಸೂರ್ಯರಿದ್ದಾರೆ. ಆ ಸೂರ್ಯರಲ್ಲಿ ಒಬ್ಬನಾದವನು ಮಿತ್ರ. ಆ ಮಿತ್ರನೇ ಈಗ ಮತ್ತು ಭೀಷ್ಮಕ ರಾಜನಾಗಿದ್ದಾನೆ. ನಾವು ಕೇಳ್ತೇವೆ, ಶನ್ನೋ ಮಿತ್ರ ಶಂವರುಣ ಶನ್ನೋ ಭವತ್ವರ್ಯಮ, ವೇದಮಂತ್ರದಲ್ಲಿ ಕೇಳ್ತೇವಲ್ಲ, ಅವನು ಶನ್ನೋ ಮಿತ್ರ. ಆ ಮಿತ್ರನೇ ದ್ವಾದಶ ಆದಿತ್ಯರಲ್ಲಿ ಒಬ್ಬ, ಅವನೇ ಭೀಷ್ಮಕನಾಗಿದ್ದಾನೆ. ಆ ಭೀಷ್ಮಕನ ಮಗನೇ ರುಕ್ಮಿ. 4 ಜನ ಇದ್ದಾರೆ, ಅದರಲ್ಲಿ ರುಕ್ಮಿಣಿ. ಆ ರುಕ್ಮಿಣಿಯೂ ಕೂಡ ಭೀಷ್ಮಕ ರಾಜನ ಮಗಳು. ನಾವು ದಶಮಸ್ಕಂದ ಭಾಗವತದಲ್ಲಿ ಆ ರುಕ್ಮಿಣಿ ಕೃಷ್ಣರ ಮತ್ತು ವಿವಾಹವನ್ನು ಕೇಳ್ತೇವಲ್ಲ. ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದ. ರುಕ್ಮಿಯ ಮಾತನ್ನು ಕೇಳಿ ಭೀಷ್ಮಕ ರಾಜ ಆಗ ರುಕ್ಮಿಣಿ ಬರೆದ ಪತ್ರವನ್ನು ತೆಗೆದುಕೊಂಡು ಕೃಷ್ಣ ಅವಳನ್ನು ಓಡಿಸಿಕೊಂಡು ಹೋಗಿ ಮದುವೆ ಮಾಡಿಕೊಂಡ ಅಂತ ಏನು ಕಥೆ ಕೇಳ್ತೀವಲ್ಲ, ಆ ರುಕ್ಮಿಣಿಯ ತಂದೆನೇ ಭೀಷ್ಮಕ. ಆ ಭೀಷ್ಮಕ ಮಿತ್ರ ಎಂಬ ಆದಿತ್ಯ. ಆದಿತ್ಯನ ಅಂಶವುಳ್ಳವನಾಗಿ ಇಲ್ಲಿ ಭೀಷ್ಮಕ ಅಂತ ಆಗಿದ್ದಾನೆ. ಮತ್ತು ರಾಹುವಿನ ಅಂಶದಿಂದ ಯುಕ್ತನಾಗಿ ತನ್ನ ತಮ್ಮಂದರು, ಭೀಷ್ಮಕನ 2 ತಮ್ಮಂದಿರು, ಕೃಥಕೈಶಿಕ ಅಂತ ಹೇಳಿ ಅವನು ಪವಮಾನ ಶುಂಧ್ಯ ಅಂತನ್ನುವ ಅಂಶದಿಂದ ಕೂಡಿದವರಾಗಿ ಇಲ್ಲಿ ಹುಟ್ಟಿದ್ದಾರೆ. ಅವರನ್ನು ತಾನು ಮತ್ತು ಭೀಮ ಎಲ್ಲರನ್ನ ಗೆದ್ದಿದ್ದಾನೆ. ನೋಡ್ರಿ, ಇಷ್ಟು ಸಣ್ಣ ಶ್ಲೋಕಗಳಲ್ಲಿ ಎಲ್ಲ ಅಂಶಗಳು ಯಾವುದೂ ಮಿಸ್ ಆಗದೇ ಇದ್ದಂತೆ ಶ್ರೀಮದಾಚಾರ್ಯರ ಕೌಶಲ ಅದ್ಭುತನೇ ಇದೆ. ನಾವೇನು ಹೇಳೋದು ಅಂದರೆ, ಪುಟ್ಟ ಶ್ಲೋಕಗಳು, ಅದರಲ್ಲಿ ಅವರ ಅಂಶ, ಅವರು ಯಾರ ಮಕ್ಕಳು, ಯಾರಾಗಿ ಹುಟ್ಟಿದ್ರು, ಅಂಥವ್ರನ್ನೆಲ್ಲ ಭೀಮಸೇನದೇವರಿಗೆ ಗೆದ್ದರು ಏನು ಅಂತನ್ನೋದೆಲ್ಲ ಚಿಕ್ಕ ಮಾತುಗಳಲ್ಲಿ ಅಷ್ಟು ದೊಡ್ಡ ತತ್ವಗಳನ್ನು, ಕಥೆಗಳನ್ನು ಸೇರಿಸಿ ಹೇಳಿಬಿಡ್ತಾರೆ. ಇದು ಶ್ರೀಮದಾಚಾರ್ಯರ ವ್ಯಾಖ್ಯಾನ ಕೌಶಲ. ರಾಹಂಶ ಯುಕ್ ತದನುಜೌ, ಆ ಭೀಷ್ಮಕ ರಾಜನ ಅನುಜರಾದ ರಾಹುವಿನ ಅಂಶದಿಂದ ಕೂಡಿದ ಕೃಥಕೈಶಿಕ ಎಂಬ ಕೃಥಕೈಶಿಕಾಖ್ಯೌ ಭಾಗ ತಥಾ ಅಗ್ನಿಸುತಯೋ ಯಾರವರು? ಪವಮಾನ ಶುಂಧ್ಯ, ಪವಮಾನ ಕೃಥ, ಶುಂಧ್ಯ ಕೌಶಿಕ, ಇವರಲ್ಲಿ ರಾಹುವಿನ ಅಂಶ ಇದೆ. ಅವರು ಮತ್ತಿಲ್ಲಿ ಹುಟ್ಟಿದ್ದಾರೆ. ಬಂಧೋರ್ ನಿಜಸ್ಯ, ಅಷ್ಟೇ ಅಲ್ಲದೇನೆ ಮತ್ತು ಭೀಮಸೇನ ದೇವರಿಗೆ ಮಾಮ ಆಗಬೇಕು. ತಾಯಿಯ ಅಣ್ಣ ಯಾರು? ತಾಯಿ ಯಾರು? ಮಾದ್ರಿ, ಕುಂತಿ ತಾಯಿ. ಅದೇ ರೀತಿಯಾಗಿ ಮಲತಾಯಿಯಾದವಳು ಮಾದ್ರಿ. ಆ ಮಾದ್ರಿಯ ಅಣ್ಣನಾಗಿದ್ದಾನೆ ಮದ್ರ ದೇಶದ ರಾಜನಾದ ಶಲ್ಯ. ಆ ಶಲ್ಯ ಯುದ್ಧಕ್ಕೆ ಬರ್ತಾನೆ. ಯಾರ ಜೊತೆಗೆ? ಭೀಮಸೇನ ದೇವರ ಜೊತೆಗೆ. ಯಾಕೆ ಬರ್ತಾರೆ ಅಂದರೆ, ಭೀಮಸೇನ ಭೀಮನಿಗೆ ಎಷ್ಟು ಬಲ ಇದೆ, ಎಷ್ಟು ಪರಾಕ್ರಮ ಇದೆ ಅಂಥ ಪರೀಕ್ಷೆ ಮಾಡೋದಕ್ಕಾಗಿ ಬರ್ತಾರೆ. ಬಂಧೋರ್ ನಿಜಸ್ಯತು ಬಲಂ ಸು ಪರೀಕ್ಷಮಾಣ, ಪರೀಕ್ಷೆ ಮಾಡೋದಕ್ಕಾಗಿ ಬಂದ. ಶಲ್ಯೋಪಿತೇನ ಯುಧೇ ವಿಜಿತಸ್ತಥೈವ, ಹಿಂದೆ ಯಾರು ಯುದ್ಧಕ್ಕೆ ಬಂದಿರೋ ರುಕ್ಮಿ, ಪೌಂಡ್ರಕ ವಾಸುದೇವ ಮತ್ತು ಶಿಶುಪಾಲ, ದಂತವಕ್ರ ಇತ್ಯಾದಿಗಳು ಯಾರ್ಯಾರು ಭೀಮಸೇನ ದೇವತೆಗೆ
ಭೀಮನ ಜೊತೆಗೆ ಯುದ್ಧಕ್ಕೆ ಬಂದು ಸೋತು ಹೋದರಲ್ಲ, ಹಾಗೆ ಬಲ ಪರೀಕ್ಷೆ ಮಾಡೋದಕ್ಕಾಗಿ ಬಂಧುನಾದರೂ ಬಂದ ಶಲ್ಯನೂ ಸೋತು ಹೋಗ್ಬಿಟ್ಟ ಭೀಮಸೇನ ದೇವರ ಪರಾಕ್ರಮ ಮುಂದೆ. ಭೀಮೋ ಜಿಗಾಯುಧಿ ವೀರಂ ಏಕಲವ್ಯ ಬಂದಿದ್ದಾನೆ, ಅವನನ್ನು ಭೀಮ ಸೋಲಿಸಿದ್ದಾನೆ. ಸರ್ವೇ ನೃಪಾಶ್ಚ ವಿಜಿತ ಅಮುನೈವ ಮೇವ, ಒಬ್ಬ ಭೀಮ. ಇದೆಷ್ಟ್ರಿ? 25, 30, 40 ವರ್ಷ ಅಥವಾ 50 ವರ್ಷ ಮುದುಕಾಗ್ಯಾನೆ, ಭಾರೀ ಅಸ್ತ್ರಶಸ್ತ್ರಗಳನ್ನು ಕಲ್ತಿದ್ದಾನೆ, ವರಗಳನ್ನು ಪಡೆದಿದ್ದಾನೆ, ಬೇರೆಯವರ ಆಶೀರ್ವಾದಗಳೆಲ್ಲ ಪಡೆದಿದ್ದಾನೆ. ಅನಂತರದಲ್ಲಿ ಇವರೆಲ್ಲ ಬಂದಿದ್ದಾರೆ, ಅವರನ್ನೆಲ್ಲ ಸೋಲಿಸಿದ್ದಾನೆ. 14-15 ವರ್ಷ. ಇದೆಲ್ಲ ನೈಸರ್ಗಿಕವಾದ ದೇಹದಲ್ಲಿದ್ದ ಬಲದಿಂದ ಅವ್ರನ್ನೆಲ್ಲ ಸರಳವಾಗಿ ಸೋಲಿಸಿದ್ದಾನೆ ಭೀಮ. ಇದು ಭೀಮಸೇನ ದೇವರ ಪರಾಕ್ರಮ. ತದ್ಬಾಹು ವೀರ್ಯಂ ಅಥ ವೀಕ್ಷ ಮಮೋದ ಧರ್ಮಸೂನು. ಹಾಗಾಗಿ ತದ್ಬಾಹು ವೀರ್ಯ ಪರಿಪಾಲಿತ ಇಂದ್ರಸೂನು ಶೇಷಾನ್ ನೃಪಾಂಶ್ಚ ಸಮದೈಕ್ಷದ ಬಲವಾನ ಯತ್ನಾತ್ ಸಾಲ್ವಂ ಚ ಹಂಸ ಡಿಬಿಕಂ. ಸಾಲ್ವ, ಹಂಸ ಡಿಬಿಕ ಇವರನ್ನೆಲ್ಲ ಅರ್ಜುನ ತಾನು ಸೋಲಿಸಿದ್ದಾನೆ. ಹಾಗಾಗಿ ಕೆಲವರನ್ನ ಅರ್ಜುನ, ಉಳಿದವರೆಲ್ಲರನ್ನು ಭೀಮ ಗೆದ್ದು ಅವರನ್ನು ಎಲ್ಲರನ್ನು ಸೋಲಿಸಿ ಹಸ್ತಿನಾವತಿಗೆ ಬಂದಿದ್ದಾನೆ. ಎಲ್ಲ ಐಶ್ವರ್ಯವನ್ನು ತುಂಬಿದ್ದಾನೆ ಹಸ್ತಿನಾವತಿ. ಇದನ್ನೆಲ್ಲ ಕಂಡು ಧರ್ಮರಾಜ ತನ್ನ ತಾಯಿಯಾದ ಕುಂತಿ ಮತ್ತು ವಿದುರ, ಭೀಷ್ಮ ಇವರೆಲ್ಲರೂ ಖುಷಿಯಾಗಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ಪರಾಕ್ರಮನ, ಇನ್ನೇನು ಉಳಿತು? ಇನ್ಯಾರನ್ನ ಗೆಲ್ಲಬೇಕು ಇವರು? ಎಲ್ಲರನ್ನೂ ಗೆದ್ದು ಮುಗಿಸ್ಬಿಟ್ರು ಅಂತ ಹೇಳಿ ಉತ್ಸಾಹ, ಇವರ ಮೇಲೆ ಪ್ರೀತಿ ಬಹಳ ಆಗಿದೆ, ಬಹಳ ಸಂತೋಷಪಟ್ಟಿದ್ದಾರೆ. ನೋಡ್ರಿ, ತದ್ಬಾಹು ವೀರ್ಯಮಥ ವೀಕ್ಷ ಮಮೋದ ಧರ್ಮ ಸೂನು ಸಮಾತೃ ಯಮಜೋ ವಿದುರಸ್ಸ ಭೀಷ್ಮ. ಅನ್ನೇ ಅಷ್ಟೇ ಅಲ್ಲದೇನೆ ಬಂಧುವಾದಂತಹ ಅಣ್ಣನಾದ ಧರ್ಮರಾಜ, ತಾಯಿಯಾದ ಕುಂತಿ, ವಿದುರ, ಭೀಷ್ಮ ಇವರು ಸಂತೋಷ ಪಡುವಂತೆ ಊರಿನ ಜನನೂ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಏನಪ್ಪ ಭೀಮನ ಪರಾಕ್ರಮ, ಏನಪ್ಪ ಅರ್ಜುನನ ಪರಾಕ್ರಮ ಅಂತ ಹೇಳಿ. ಅನ್ನೇ ಸಜ್ಜನ ಗಣಾಹ, ಕೌರವರು ಸಂತೋಷ ಪಡಲಿಲ್ಲ, ಅವರಿಗೆಲ್ಲ ಸಂಕಟ ಆಯಿತು. ಆದರೆ ಸಜ್ಜನರು ಮಾತ್ರ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಸಜ್ಜನಗಣಾಃ ಸ ಪೌರರಾಷ್ಟ್ರಾಃ ಶ್ರುತ್ವೇವ ಸರ್ವ ಯದವೋ ಜಗರುರ್ನಿತಾಂತಂ. ಯಾದವರಿಗೂ ಸುದ್ದಿ ಮುಟ್ಟಿದೆ ಭೀಮನ ಪರಾಕ್ರಮದ ವಿಷಯದಲ್ಲಿ, ಅವರೂ ಕೂಡ ಸಂತೋಷಪಟ್ಟಿದ್ದಾರೆ, ಬಹಳ ಸಂತೋಷಪಟ್ಟಿದ್ದಾರೆ. ಅಷ್ಟೇ, ಕೃಷ್ಣಸ್ಯೋದನ ಮುಖಾಕ್ರಮ ಅಕ್ಷಿಣೇಯಂ, ಇಷ್ಟು ವಿಷಯ ನಡೀತಾ ಇದೆ. ಭೀಮನನ್ನ ಅಥವಾ ಪಾಂಡವರನ್ನ ಯಾವಾಗ 14 ವರ್ಷ ಇದ್ದಾಗ ಹಸ್ತಿನಾವತಿಗೆ ಪ್ರವೇಶ ಮಾಡಿದರು, ಪಾಂಡುರಾಜ ಸತ್ತ ಮೇಲೆ ಋಷಿಗಳೆಲ್ಲ ಹೇಳಿದರು, ಕೇಳಲಿಲ್ಲ. ಆಕಾಶವಾಣಿ ಆಯಿತು, ಆದರೂ ಕೂಡ ಸಂದೇಹಪಟ್ಟ ದುರ್ಯೋಧನ ಸ್ವಯಂ ವೇದವ್ಯಾಸ ದೇವರು ಬಂದು ಒಳಗೆ ಪುರಕ್ಕೆ ಪ್ರವೇಶ ಮಾಡಿ ಕರ್ಕೊಂಡು ಹೋದ ಮೇಲೆ ಖಾತ್ರಿ ಆಯಿತು. ಆ ಅಂದಿನಿಂದ ದುರ್ಯೋಧನ ಈ ಭೀಮನನ್ನು ಸಂಹಾರ ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದ, ಆಗಲಿಲ್ಲ. ಜರಾಸಂಧನ ಜೊತೆಗೆ ಸೇರಿ ಕೃಷ್ಣನನ್ನ ಭೀಮನನ್ನು ಸಂಹಾರ ಮಾಡಬೇಕು, ಸೋಲಿಸಬೇಕು ಅಂತ ಪ್ರಯತ್ನ ಪಟ್ಟರು. ಎಲ್ಲರೂ ಓಡಿ ಹೋದರು, ಯುದ್ಧಕ್ಕೆ ಬಂದವರು. ಅಷ್ಟಾಗಿ ಆದ ಮೇಲೆ ಎಲ್ಲ ದಿಕ್ಕುಗಳಿಗೆ ಹೋಗಿ ತಾವು ವಿಜಯವನ್ನು ಸಾಧಿಸಿ ಕಪ್ಪು ಕಾಣಿಕೆಗಳನ್ನು, ಹಣವನ್ನು ತಂದು ಹಸ್ತಿನಾವತಿಗೆ ಇಟ್ಟು, ಅಂದರೆ ಯಾವ ಕೆಲಸ ಎಷ್ಟು ವಯಸ್ಸಾದ ಮೇಲೆ ಅಥವಾ ರಾಜ್ಯದ ಸಿಂಹಾಸನದ ಮೇಲೆ ಕೂತು ಮಾಡಬೇಕೋ ಅದನ್ನೆಲ್ಲ ಅನಾಯಾಸವಾಗಿ ಸಣ್ಣ ವಯಸ್ಸಿನಲ್ಲೇ ಮಾಡಿದ್ದನ್ನು ಕಂಡು ದುರ್ಯೋಧನನಿಗೆ ಬಹಳ ಸಂಕಟ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಈ ಕೆಲಸವನ್ನು ನನ್ನ ತಂದೆಯಾದ ಪಾಂಡುರಾಜ ಮಾಡ್ತಾ ಇದ್ದ. ಹಿಂದೆ ಪಾಂಡುರಾಜನ ಕಥೆಯನ್ನು ಕೇಳಿದ್ದೀರಿ. ಅಣ್ಣನಾದ ಧೃತರಾಷ್ಟ್ರ ಸಿಂಹಾಸನ ಮೇಲೆ ಕೂತಾಗ ಎಲ್ಲ ಕಡೆಗೆ ವಿಜಯವನ್ನು ಸಾಧಿಸಿಕೊಂಡು ಎಲ್ಲ ಹಣವನ್ನು ತಂದು ಪಾಂಡುರಾಜ ಧೃತರಾಷ್ಟ್ರನ ಪಾದಕ್ಕೆ ಹಾಕ್ತಾ ಇದ್ದ ಅಂತ ನಾವು ಕೇಳ್ತೇವೆ ಕಥೆಯಲ್ಲಿ. ಹಾಗಾಗಿ ನಾವು ಹಾಗೆ ಮಾಡಬೇಕು ಅಂತ ಭೀಮ ತಾನು ಮಾಡಿತ್ತು. ನನ್ನ ಕಡೆಯಿಂದ ಆಗ್ತಾ ಇಲ್ಲ, ಅವನನ್ನು ಸೋಲಿಸ್ಲಿಕ್ಕೂ ಆಗ್ತಾ ಇಲ್ಲ. ಪಾಂಡವರ ಉತ್ಸಾಹ, ಪಾಂಡವರ ಕೀರ್ತಿ, ಪಾಂಡವರ ಪರಾಕ್ರಮ ಅದನ್ನು ಕೇಳಿ ನೋಡಿ ಸಹನೆ ಆಗದೇ ಇದ್ದ ದುರ್ಯೋಧನಾದಿಗಳು, ಕೌರವರೆಲ್ಲ ಬಹಳಷ್ಟು ಸಂಕಟ ಪಡ್ತಾ ಇದ್ದಾರೆ. ಬಹಳಷ್ಟು ಮನಸ್ಸಿಗೆ ನೋವು ಆಗ್ತಾ ಇದೆ.
ಏನು ಮಾಡಬೇಕು? ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಮತ್ತು ಕೃಷ್ಣಸ್ಯೋಧನ ಮುಖಾಕ್ರಮ ಅಂಬಿಕೆಯಂ ಜಾನಂ ಸ್ವಪುತ್ರ ವಶವರ್ತಿನಮೇವ ಗತ್ವಾ ಶ್ವಾಫಾಲ್ಲಿನೋ ಗೃಹಮಮುಂ ಧೃತರಾಷ್ಟ್ರಶಾಂತೆ ಕಂತುಂ ದಿದೇಶ ಜನ ಗಜನಾಮ ಪುರಂ ಪರೇಶಃ. ಆಗ ಅಕ್ರೂರ ಮನೆಗೆ ಕೃಷ್ಣ ಹೋಗ್ತಾನೆ. ಇಷ್ಟು ಕಥೆ ಕೇಳಿದ್ರಿ. ಕೃಷ್ಣನಿಗೆ ಸುದ್ದಿ ಹೋಯಿತು, ಇಲ್ಲ ಧೃತರಾಷ್ಟ್ರ ತನ್ನ ಮಕ್ಕಳಿಗೆ ಮಾತ್ರ ಒಳ್ಳೆಯ ರೀತಿಯಿಂದ ನೋಡ್ತಾ ಇದ್ದಾನೆ, ಪಾಂಡುರಾಜನ ಮಕ್ಕಳಿಗೆ, ಭೀಮಾದಿಗಳಿಗೆ, ಧರ್ಮಾದಿಗಳಿಗೆ ಸರಿಯಾಗಿ ನೋಡ್ತಾ ಇಲ್ಲ, ವೈಷಮ್ಯ ಮಾಡ್ತಾ ಇದ್ದಾನೆ. ಇದು ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಊರಿಗೆ ಹಿತವಾದದ್ದಲ್ಲ. ವೈಮನಸ್ಸು ಬೆಳೀತದೆ, ಘೋರವಾದ ಅನರ್ಥವಾಗ್ತದೆ. ಹಾಗಾಗುವುದು ಬೇಡ ಅಂತ ಕೃಷ್ಣ ಅಕ್ರೂರನ ಮನೆಗೆ ಬಂದು ಅಕ್ರೂರನನ್ನು ಕೊಟ್ಟು ಕಳಿಸ್ತಾನೆ. ಉಪದೇಶ ಮಾಡಿ, ಧೃತರಾಷ್ಟ್ರನಿಗೆ ಹೇಳು, ತಾನು ಮಾಡುವ ಕೆಲಸ ಸರಿಯಲ್ಲ. ರಾಜನಾದವನು ಎಲ್ಲ ಕಡೆಗೆ ಸಮವೃತ್ತಿಯಿಂದ ಇರಬೇಕು, ಸಮಚಿತ್ತದಿಂದ ಇರಬೇಕು. ಹಾಗಾಗಿ ತಾನು ಏನು ಮಾಡ್ತಾ ಇದ್ದಾನೆ, ತನ್ನ ಮಕ್ಕಳಿಗೆ ಮಾತ್ರ ಎಲ್ಲ ವಿಧವಾದ ವೈಭವವನ್ನು, ಪ್ರೀತಿಯನ್ನು ಮಾಡ್ತಾ ಇದ್ದಾನೆ. ಪಾಂಡುರಾಜನ ಮಕ್ಕಳಿಗೆ ಮಾಡ್ತಾ ಇಲ್ಲ. ಹಾಗಾಗಿ ನೀನು ಹೋಗಿ ಒಮ್ಮೆ ಹೇಳಬೇಡ, ಅಲ್ಲಿ ಹೋಗಿ ಸ್ವಲ್ಪ ದಿನಗಳು ಇರು ಅಂತ ಹೇಳಿ ಕೃಷ್ಣ ಎಷ್ಟೋ ಮಾಸಗಳು ಅಂದರೆ ತಿಂಗಳುಗಳ ಕಾಲ ಅಲ್ಲಿ ಇರ್ತಾನೆ. ಹೋಗಿ ಸೋ ಆಯಾತ್ ಗಜಾಶ್ವಂ ವಿಚಿತ್ರ ವೀರ್ಯ ಪುತ್ರೇಣ ಭೀಷ್ಮ ಸಹಿತ ಕುರುಭಿ ಸಮಸ್ತೈ ಸಂಪೂಜಿತ ಕತಿಪಯಾನ್ ಅವಸಚ್ಚ ಮಾಸಾನ್ ಜ್ಞಾತುಂ. ಹೌದಾ, ಧೃತರಾಷ್ಟ್ರ ಮಾಡುವ ಕೆಲಸವನ್ನು ಗಮನವಿಟ್ಟು ನೋಡಬೇಕು, ಕೇಳಬೇಕು ಅಂತ ಹೇಳಿ ಯಾರೋ ಹೇಳಿದ ಸುದ್ದಿಗಾಗಿ ನೇರವಾಗಿ ಹೋಗಿ ಧೃತರಾಷ್ಟ್ರನಿಗೆ ಹೇಳಿಬಿಟ್ರೆ ನಾನು ಹಾಗೆ ಮಾಡೇ ಇಲ್ಲ ಅಂತ ಹೇಳಿ ಅವನು ವಾದಿಸಬಹುದು. ನಾನು ವಿಷಮವಾಗಿ ಪ್ರವೃತ್ತಿ ಮಾಡಿಲ್ಲ, ಸಮನಾಗೇ ಇದ್ದೇನೆ, ನನ್ನ ಮಕ್ಕಳು ಹೇಗೋ ಹಾಗೆ ನನ್ನ ತಮ್ಮನ ಮಕ್ಕಳು ಹಾಗೇನೆ ಅಂತ ಹೇಳಿ ತಾನು ಮಾತಾಡಿ ಅದನ್ನು ಬಿಡಿಸ್ಕೊಂಡು ಬಿಡುತ್ತಾನೆ. ಹಾಗಾಗಬಾರದು ಅಂತ ಹೇಳಿ ಅವರಿಂದ ಪೂಜಿತನಾಗಿ ಎಷ್ಟೋ ಮಾಸಗಳ ಕಾಲ ಅಲ್ಲಿದ್ದು ನೋಡಿ ಅನುಭವಿಸಿ ಆಮೇಲೆ ಅವನ ಜೊತೆಗೆ ವಾದ ಹಾಕ್ತಾನೆ. ಕೃಷ್ಣ ಮಾಡಿ ಹೇಳಿ ಕಳಿಸಿದ ಉಪದೇಶವನ್ನು ಅವನನ್ನು ಕುಡಿಸಿ ಹೇಳುತ್ತಾನೆ, ಮಂಡನ ಮಾಡುತ್ತಾನೆ. ನೋಡ್ರಿ, ಸಂಪೂಜಿತ ಕತಿಪಯಾನ್ ಅವಸಚ್ಚ ಮಾಸಾನ್ ಜ್ಞಾತುಂ ಹಿ ಪಾಂಡುಷು ಮನಃ ಪ್ರಭೃತಿಂ ಕುರುಣಾಂ ಜ್ಞಾತ್ವಾ ಸಕುಂತಿ ವಿದುರೋಕ್ತಿತಃ ಆತ್ಮನ ಸ ಮಿತ್ರಾರಿ ಮಧ್ಯ ಜನಾಸ್ತನಯೇಷು ಪಾಂಡೋ ವಿಜ್ಞಾಯ ಪುತ್ರವಶಗಂ. ತಿಳಿದುಕೊಂಡ, ಧೃತರಾಷ್ಟ್ರ ತನ್ನ ಮಗ ಯಾರು, ಕಲಿ, ಏನಿಲ್ಲೇನೆ ಕಲಿವಶರಾಗಿರ್ತೇವೆ ನಾವೆಲ್ಲ. ತಪ್ಪು ಕೆಲಸಗಳನ್ನು ಮಾಡುವುದು, ತಪ್ಪು ಹಾದಿಯಲ್ಲಿ ನಡೆಯುವುದು, ಕೆಟ್ಟ ಕೆಲಸಗಳಲ್ಲಿ ಪ್ರವೃತ್ತಿ ಬರುವುದು ಯಾಕೆ? ಕಲಿವಶದಿಂದಲೇ ಬರ್ತದೆ. ದೊಡ್ಡವರ ಬಗ್ಗೆ ತಿರಸ್ಕಾರ, ಗುರುಗಳ ಬಗ್ಗೆ ತಿರಸ್ಕಾರ, ಶಾಸ್ತ್ರಾದಿಗಳಲ್ಲಿ ಆಸಕ್ತಿ ಇಲ್ಲದೇ ಇರುವುದು, ಅನಾಸಕ್ತಿ, ಅಥವಾ ಕೆಟ್ಟ ಕೆಲಸದಲ್ಲಿ ಪ್ರವೃತ್ತಿ, ಸತ್ಕರ್ಮದಲ್ಲಿ ಪ್ರವೃತ್ತಿ ಆಗದೇ ಇರುವುದು, ಇದೆಲ್ಲ ಯಾಕೆ? ದುಷ್ಟರ ಕಲ್ಯಾದಿಗಳ ಆವೇಶದಿಂದಲೇ ನಮ್ಮಲ್ಲಿ ಆಗುವಂತಹ ಪ್ರವೃತ್ತಿಗಳು. ಅಂದಮೇಲೆ ಸ್ವಯಂ ತಾನು ಮಗನಾಗಿ ಇದ್ದಾನೆ, ಕಲ್ಯಾವೇಶ ಪೂರ್ಣ ತುಂಬಿಬಿಟ್ಟಿದೆ ಧೃತರಾಷ್ಟ್ರನಲ್ಲಿ. ಮೈತುಂಬೆಲ್ಲ ಕಲಿನೇ ಧೃತರಾಷ್ಟ್ರನಿಗೆ. ಯದ್ಯಪಿ ಗಂಧರ್ವ ಆದರೂ ಕಲ್ಯಾವೇಶವಾದದ್ದರಿಂದ ಯಾವ ಸಜ್ಜನರ ಮಾತು, ಸಜ್ಜನರ ಪ್ರೇರಣೆ, ಹಿತನುಡಿಗಳು ಅವನಿಗೆ ತೋರಿಸ್ತಾನೆ ಇಲ್ಲ. ಕೃಷ್ಣ ಸಂಧಾನಕ್ಕೆ ಮುಂದೆ ಹೋಗ್ತಾನೆ, ಆಗಲೂ ಅವನು ಧೃತರಾಷ್ಟ್ರ ತಾನು ಮತ್ತೆ ದುರ್ಯೋಧನನ ಮಾತನ್ನೇ ಕೇಳಿ ಸುಮ್ಮನೆ ಇರ್ತಾನೆ. ಕಲ್ಯಾವೇಶನೇ ಮತ್ತೆ. ಹಾಗಾದರೆ ಮತ್ತೆ ಇನ್ನೇನು ಹೇಳಬೇಕು? ಹಾಗಾಗಿ ಪುತ್ರವಶಗಂ ಧೃತರಾಷ್ಟ್ರಂ ಅಜಃ ಸಾಮ್ನೇವ ಭೇದ ಸಹಿತೇನ ಜಗಾದ ವಿದ್ವಾನ್. ಅದನ್ನು ತಿಳಿದು ನೋಡಿ ಅನುಭವಿಸಿ ತಾನು ಹೇಳ್ತಾನೆ, ಪುತ್ರೇಶು ಪಾಂಡುತನಯೇಶು ಸಮ್ಯವೃತ್ತಿ. ನೋಡಪ್ಪ, ಕೃಷ್ಣ ಹೇಳಿದ ಮಾತನ್ನು ನಿನಗೆ ಹೇಳ್ತೇನೆ ಕೇಳು. ರಾಜ ಅಂತಾದವನು ಎಲ್ಲರಿಗೂ ಸಮಾನ ನೋಡಬೇಕು, ತಾರತಮ್ಯಾನುಸಾರವಾಗಿ. ಮಂತ್ರಿಗೆ ಕೊಡುವಂತಹ ಪುರಸ್ಕಾರ ಗೌರವಗಳನ್ನು ಸಾಮಾನ್ಯ ಪ್ರಜೆಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯ ಪ್ರಜೆಗೆ ಕೊಟ್ಟಂತಹ ಗೌರವ ಇದುಗಳನ್ನು ಮಂತ್ರಿಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ತಾರತಮ್ಯ ಇದೆ. ಆದರೆ ಮಾನವೀಯ ದೃಷ್ಟಿಯಿಂದ ಎಲ್ಲರಿಗೂ ಸಮಾನವಾಗಿ ನೋಡಬೇಕು. ಅದನ್ನು ನೀನು ನೋಡ್ತಾ ಇಲ್ಲ. ನಿನ್ನ ಮಕ್ಕಳಿಗೆ ಗೌರವ, ಪುರಸ್ಕಾರ ಅಥವಾ ಐಷಾರಾಮಗಳನ್ನು ಏನು ಕೊಡ್ತಾ ಇದ್ದಿ, ಅದು ಪಾಂಡುರಾಜನ ಮಕ್ಕಳಿಗೆ ನೀನು ಕೊಡ್ತಾ ಇಲ್ಲ.
ಹಾಗಾಗಿ ಸಮ್ಯವೃತ್ತಿಯಿಂದ ಇರಬೇಕು. ಇದ್ದರೆ ಏನೇ ನಿನಗೆ ಕೀರ್ತಿ, ಧರ್ಮ, ಇದೇ ಧರ್ಮ. ಹಾಗಾಗಿ ಉರುಮೇಶ ತಥಾರ್ಥ ಕಾಮೋ, ಧರ್ಮ ಅರ್ಥ ಕಾಮ ಮೋಕ್ಷಗಳು ಇವು ನಿನಗೆ ಸಿಗಲಿಕ್ಕೆ ಸಾಧ್ಯ. ರಾಜನಾದವನು, ಸಿಂಹಾಸನ ಮೇಲೆ ಕೂತವನು ಮತ್ತು ಸರಿಯಾಗಿ ಧರ್ಮವನ್ನು ಪರಿಪಾಲನೆ ಮಾಡಿದರೇನೆ ಆಗ ಧರ್ಮಾರ್ಥ ಕಾಮ ಮೋಕ್ಷಗಳು ಲಭಿಸಲು ಸಾಧ್ಯ, ಇಲ್ಲದೇ ಇದ್ದರೆ ಇಲ್ಲ. ಹಾಗಾಗಿ ಮತ್ತು ಅಷ್ಟೇ ಅಲ್ಲೇ ಪ್ರೀತಿಂ ಪರಾಂ ತ್ವಯಿ ಕರಿಷ್ಯತಿ ವಾಸುದೇವ. ಹೀಗೆ ಮಾಡಿದೆ ಅಂದರೆ ದೇವರು ನಿನ್ನನ್ನು ನೋಡಿ ಸಂತೋಷ ಪಡ್ತಾನೆ. ಸಿಂಹಾಸನ ಮೇಲೆ ಕೂತ ರಾಜ ಒಳ್ಳೆಯ ರೀತಿಯಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕರ್ತವ್ಯ ಕರ್ಮದಲ್ಲಿ ನಿಷ್ಠಾತನಾಗಿದ್ದಾನೆ, ಕರ್ತವ್ಯ ಕರ್ಮದಿಂದ ಚ್ಯುತನಾಗಿಲ್ಲ ಅಂತ ಹೇಳಿ ದೇವರು ಭಗವಂತ ನಿನ್ನನ್ನು ನೋಡಿ ಪ್ರೀತಿಸ್ತಾನೆ, ಸಂತೋಷ ಪಡ್ತಾನೆ. ಆವಾಗ ವಾಸುದೇವ ಸಾಕಂ ಸಮಸ್ತ ಇದುಬಿ ಸಹಿತ ಸುರಾಧ್ಯೈ, ದೇವತೆಗಳು ಸಂತೋಷ ಪಡುತ್ತಾರೆ, ನಿನಗೆ ಉತ್ತಮ ಗತಿ ಆಗ್ತದೆ. ಧರ್ಮಾರ್ಥ ಕಾಮ ಸಮಿತಾಂಶ ವಿಮುಕ್ತಿಮೇಶಃ. ಹಾಗಾಗಿ ಇದೇ ಮುಕ್ತಿ ಸಿಗುವುದು ರಾಜರಿಗೆ ಮುಕ್ತಿ ಏನು? ತನ್ನ ಕರ್ತವ್ಯ ಕರ್ಮವನ್ನು ಸರಿಯಾಗಿ ಪರಿಪಾಲನೆ ಮಾಡಿದ ಅಂತ ಆದರೆ ಅವನಿಗೆ ಮುಕ್ತಿ ಸಿಗ್ತದೆ. ನೀನು ಮಾಡೋದೇನು ಮಾಡ್ತಾ ಇದ್ದಿ? ಹಾಗಾಗಿ ನಿನಗೆ ಮುಕ್ತಿ ಇಲ್ಲದೇ ಇದ್ದಂತೆ ಆಗುವ ಅವಸ್ಥಾ ಬರ್ತದೆ. ಹಾಗಾಗಿ ಹಾಗೆ ಮಾಡಬೇಡ. ನೀನೇನಾದರೂ ವಿಪರೀತವಾಗಿ ಪ್ರವೃತ್ತಿಗೊಂಡಿ ಅಂತ ಆದರೆ ದ್ವೇಷ, ಅಸೂಯೆ, ಮಾತ್ಸರ್ಯಗಳು, ನಿನ್ನ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಅವರಿಗೆ ಒಳ್ಳೆಯದಾಗಬಾರದು, ಅವರಿಗೆ ಒಳ್ಳೆಯದಾದದ್ದನ್ನು ನೋಡಿ ನೀನು ದ್ವೇಷ ಮಾಡ್ತೀಯ, ಅಸೂಯೆ ಪಡ್ತೀಯ, ಮಾತ್ಸರ್ಯ ಪಡ್ತೀಯ, ಹೀಗೆಲ್ಲ ಮಾಡ್ತಾ ಹೋದರೆ ಅದು ಹಿತಕಾರಿ ಅಲ್ಲದು, ಒಳ್ಳೆಯದಾಗುವುದಿಲ್ಲ, ನಿನಗೆ ಮೋಕ್ಷ ಆಗುವುದಿಲ್ಲ, ವಿರುದ್ಧವಾದ ಗತಿ ಆಗ್ತದೆ ಅಂತ ಹೇಳಿ ಯಾಸೇಚ ರಾಜವರ ತತ್ಫಲ ವೈಪರೀತ್ಯಂ ಇತ್ತಂ ವಚೋ ನಿಗದಿತಂ ಸ ತವ ಕಾಷ್ಠಮತ್ರ. ಹಾಗಾಗಿ ದೇವರು ಇಷ್ಟೆಲ್ಲ ಹೇಳಿ ಕಳಿಸಿದ್ದಾನೆ. ಹಾಗಾಗಿ ಅವಶ್ಯವಾಗಿ ನೀನು ಧರ್ಮಿಷ್ಠನಾಗು ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿದ ಸಂದೇಶವನ್ನು ಅಕ್ರೂರ ಹಸ್ತಿನಾವತಿಗೆ ಹೋಗಿ ಇದ್ದು ಅನುಭವಿಸಿ ಅದನ್ನು ತತ್ವವನ್ನು ಬೋಧನೆ ಮಾಡಿದರೆ ಏನೂ ಪ್ರಯೋಜನವಾಗಲಿಲ್ಲ. ಪ್ರಾರಬ್ಧನೇ ಹಾಗಿತ್ತು ಅಂದರೆ, ಮನುಷ್ಯನ ಪ್ರಾರಬ್ಧ ಹಾಗಿತ್ತು ಅಂದರೆ ಎಷ್ಟು ಹಿತನುಡಿಗಳು ಏನೂ ಕೆಲಸ ಮಾಡೋದಿಲ್ಲ ಅಂತನ್ನಲಿಕ್ಕೆ ಇಡೀ ಧೃತರಾಷ್ಟ್ರನ ಜೀವನ ಸಾಕ್ಷಿಯಾಗಿದೆ. ಎಷ್ಟು ಹಿತವಾದ ದೊಡ್ಡವರು ಬಂದು ಹೇಳ್ತಾರೆ, ತಂದೆ ತಾಯಿಗಳು ಹೇಳ್ತಾರೆ, ಅಕ್ಕಪಕ್ಕದಲ್ಲಿದ್ದ ಜನ ಹೇಳ್ತಾರೆ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಮಾಡಬೇಕು, ಇದು ಮಾಡಬಾರದು, ಹೀಗೆ ಮಾಡಿದರೆ ನಿನಗೆ ಹಿತವಾಗ್ತದೆ, ಹೀಗೆ ಮಾಡಿದರೆ ನಿನಗೆ ಲಾಸ್ ಆಗ್ತದೆ, ಬೇಕಾದಷ್ಟೆಲ್ಲ ಜನ ಹೇಳ್ತಾರೆ. ಆದರೆ ಅದನ್ನು ಅನುಭವಿಸುವ, ಕೇಳುವ, ಕೇಳಿ ತಿಳಿದಂತೆ ನಡೆಯುವ ಯೋಗ್ಯತೆ ಇವನಲ್ಲಿ ಇರೋದಿಲ್ಲ, ಪ್ರಾರಬ್ಧ ಇರುತ್ತದೆ. ಹಾಗಾಗಿ ಆ ಕೆಲಸವನ್ನು ದೇವತೆಗಳು ಮಾಡಿಸೇ ಕೊಡೋದು. ದೇವರಲ್ಲಿ, ಗುರುಗಳಲ್ಲಿ ಸದಾಕಾಲ ನಾವು ಇದನ್ನೇ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ನಮ್ಮ ಕರ್ತವ್ಯ ಕರ್ಮಗಳಲ್ಲಿ ನಿಷ್ಠೆಯಿಂದ ಆ ಕರ್ತವ್ಯ ಕರ್ಮಗಳನ್ನು ನಾವು ಆಚರಿಸಿ ದೇವತೆಗಳಿಗೆ, ಗುರುಗಳಿಗೆ, ಹಿರಿಯರಿಗೆ ನಮ್ರರಾಗಿದ್ದು ಅವರಿಗೆ ಪ್ರೀತಿಯಾಗುವಂತೆ, ನಮ್ಮಿಂದ ಸಾಧನೆ ಆಗುವಂತೆ ನೀವು ನಮ್ಮನ್ನು ಪ್ರೇರಿಸಬೇಕು. ಇದನ್ನೇ ದೇವರಲ್ಲಿ ನಾವು ನಿಜವಾಗಿ ಪ್ರತಿನಿತ್ಯ ಪ್ರಾರ್ಥಿಸಬೇಕು. ಯಾಕೆ? ಇದರಿಂದ ದೇವರು ಸಂತೋಷ ಪಡ್ತಾರೆ, ಗುರುಗಳು ಸಂತೋಷ ಪಡ್ತಾರೆ, ಇದರಿಂದಲೇ ನಮ್ಮ ಉದ್ಧಾರ ಇದೆ. ವಿರುದ್ಧವಾದ ಕೆಲಸಗಳನ್ನು, ಪಾಠ, ಪ್ರವಚನ, ಪೂಜಾ, ದೊಡ್ಡವರು ಹಿರಿಯರು ಗುರುಗಳ ಮಾತುಗಳನ್ನು ಕೇಳುವುದು, ಶಾಸ್ತ್ರ ಶ್ರವಣವನ್ನು ಮಾಡುವುದು ಮಾಡಿದರೆ ನಮ್ಮ ಉದ್ಧಾರ ಇದೆ, ಇಲ್ಲದೇ ಇದ್ದರೆ ಇಲ್ಲ. ಹಾಗಾಗಿ ಇದರಲ್ಲಿ ಸಾಧ್ಯವಾದಷ್ಟು ನಮ್ಮ ಪ್ರವೃತ್ತಿ ಅದರಲ್ಲಿ ಆಗುವಂತೆ ದೇವರು ನಮಗೆ ಮಾಡಬೇಕು ಅಂತನ್ನೋದೇ ದೇವರಿಗೆ ಕೇಳಬೇಕು. ಈ ಎಲ್ಲ ಕಥೆ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ತಿಳಿಯಬೇಕಾದದ್ದು. ಹಾಗಾಗಿ ಅವಶ್ಯವಾಗಿ ಇದನ್ನು ಮಾಡಬೇಕು ಅಂತ ಹೇಳಿದರೆ ಕೊನೆಯವರೆಗೂ ಅವನಿಗೆ ಮನಸ್ಸಾಗಲಿಲ್ಲ. ಅವನು ಹೇಳಿದ ಮಾತು ಕೇವಲ ಕಿವಿಗೆ ಬಂದು ಮುಟ್ಟಿತು, ಮನಸ್ಸಿಗೆ ಇಳಿಲಿಲ್ಲ, ಅದು ಹಿಡಿಸ್ಲೇ ಇಲ್ಲ ಅವನಿಗೆ. ಮತ್ತು ಅಷ್ಟೇ ಅಲ್ಲದೇನೆ ಉತ್ತರ ಏನು ಕೊಡ್ತಾನೆ ಗೊತ್ತಾ? ಏನಾಗಬೇಕಾಗಿದೆ ನೋಡ್ರಿ, ಅದು ಆಗ್ತದೆ. ಕೃಷ್ಣ ಭೂಭಾರ ಹರಣ ಮಾಡೋದಕ್ಕಾಗಿ ಹೇಗಿದೆ ನೋಡ್ರಿ. ಯಾಕ್ರಿ ದೇವ್ರ ಗುಡಿಗೆ ಹೋಗಲಿಲ್ಲ, ನಮಸ್ಕಾರ ಮಾಡಲಿಲ್ಲ, ದೇವತೆಗಳಿಗೆ ಸಂತೋಷಪಡಿಸಲಿಲ್ಲ, ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ಯಜ್ಞ ಮಾಡಲಿಲ್ಲ, ಹೋಮ ಹವನಾದಿಗಳನ್ನು ಮಾಡಲಿಲ್ಲ, ಸತ್ಕರ್ಮಗಳನ್ನು ಮಾಡಲಿಲ್ಲ,
ಅಂತ ಕೇಳಿದರೆ ಏನಾಗಬೇಕಾಗ್ತದೆ ಬಿಡ್ರಿ, ನಮ್ಮ ಹಣೆ ಬಾರ ಆಗಲಿಲ್ಲ ಒಳ್ಳೆಯದು ಅಂತ ಹೇಳಿ ನಾವು ಝಾಡಿಸ್ಕೊಂಡು ಬಿಡ್ತೇವೆ. ಹಾಗೆ ಧೃತರಾಷ್ಟ್ರನು ಇಲ್ಲಿ ಏನು ಮಾಡ್ಲಿಕ್ಕಂತಾನಂದರೆ ಭೂಭಾರ ಹರಣ ಮಾಡೋದಕ್ಕಾಗಿ ಕೃಷ್ಣ ಅವತಾರ ಮಾಡಿದ್ದು, ಹಾಗಾಗಿ ಏನೇನಾಗಬೇಕಾಗ್ತದೆ ಅಂತ ಹೇಳ್ತಾನೆ ನೋಡ್ರಿ. ಅದನ್ನೇ ಇತ್ತಂ ಸಮಸ್ತ ಕುರು ಮಧ್ಯ ಉಪಾತ್ತ ವಾಕ್ಯ, ಎಲ್ಲರ ಮಧ್ಯದಲ್ಲಿ ಅಕ್ರೂರ ಈ ಮಾತನ್ನು ಹೇಳಿದರೆ ರಾಜಾಭಿಪುತ್ರ ವಶಗೋ ವಚನಂ ಜಗಾದ, ಆ ದುರ್ಯೋಧನನ ವಶನಾದ ಧೃತರಾಷ್ಟ್ರ ಈ ಮಾತನ್ನು ಹೇಳ್ತಾನೆ, ಸರ್ವಂ ವಶೇ ಭಗವತೋನ ವಯಂ ಸ್ವತಂತ್ರ. ದೇವರ ಕೈಯಲ್ಲಿದೆ, ದೇವರ ಸ್ವತಂತ್ರನಾದವನು ಏನೇನಾಗಬೇಕಾದಾಗ್ತದೆ. ಸಾಮಾನ್ಯ ನಮ್ಮ ಕೈ ಮೀರಿದಾಗ ಅಥವಾ ಆ ಕೆಲಸದಲ್ಲಿ ನಮಗೆ ಇಚ್ಛೆ ಇಲ್ಲದೆ ಇದ್ದಾಗ ನಾವು ಹೇಳಿಬಿಡ್ತೇವಲ್ಲ, ಏನಾಗಬೇಕಾಗ್ತದೆ ಬಿಡ್ರಿ, ನಮಗೆ ಆಗಲಿಲ್ಲ ಮತ್ತೇನು ಮಾಡೋದು, ಬಹಳ ನಾವು ಏನೋ ಮಾಡಿದ್ವಿ ಆಗಲಿಲ್ಲ. ಅದೇ ನಮಗೆ ಆಗುವ ಕೆಲಸ ಇತ್ತು ಅಂತಾದರೆ, ನಮಗೆ ಇಷ್ಟವಾದ ಕೆಲಸ ಇತ್ತು ಅಂದರೆ ಶತಪ್ರಯತ್ನ ಮಾಡಿ ಆ ಕೆಲಸವನ್ನು ಸಾಧಿಸಿಕೊಳ್ತೇವೆ ನಾವು. ಪಾಠ ಆಗಲಿಲ್ಲ, ಪ್ರವಚನ ಆಗಲಿಲ್ಲ, ದೇವರ ಪೂಜೆ ಆಗಲಿಲ್ಲ, ಪಾರಾಯಣ ಆಗಲಿಲ್ಲ, ಜಪ ಆಗಲಿಲ್ಲ, ದೊಡ್ಡವರ ಸೇವೆ ಆಗಲಿಲ್ಲ ಅಂತ ಹೇಳಿ ನಾವು ಉಪವಾಸ ಬಿಡುವುದಿಲ್ಲ, ಉಪವಾಸ ಇರುವುದಿಲ್ಲ. ಅದು ಆಗಲಿಲ್ಲ ಅಂದರೆ ಇದು ಮಾಡುವುದೇ. ಅದೇ ಕೆಲಸ ಮಾಡುವ ಹೊತ್ತಿಗೆ ಉಪವಾಸ ಇರ್ತೇವೆ, ರೊಕ್ಕ ಗಳಿಸಬೇಕು ಅಂತ ಹೇಳಿ. ಯಾಕೆ? ಅದು ನಮಗಿಷ್ಟ ಇದೆ. ಎಷ್ಟು ಹೊತ್ತು ನಾವು ನೋಡ್ತಿರ್ತೇವೆ, ಎಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ಅಥವಾ ಪ್ರತಿನಿತ್ಯ ನಾವು ಅನುಭವಿಸುವುದಲ್ಲ. ಉಪವಾಸ ವನವಾಸ ಇದ್ದು ತಾನು ರೊಕ್ಕ ಗಳಿಸ್ತಾನೆ. ಆದರೆ ಉಪವಾಸ ವನವಾಸ ಇದ್ದು ಅಥವಾ ನಮಗೆ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ನಾವು ಉಪವಾಸ ವನವಾಸದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ. ಮಹನೀಯರು, ದೊಡ್ಡವರು, ಮಹಾತ್ಮರು ಮಾಡೋದಿದೆ. ಅವರಿಗೆ ಇವತ್ತು ಮಾಡಬೇಕಾದ ಸಾಧನೆ ಆಗಲಿಲ್ಲ ಅಂತಾದರೆ ಅವರು ಉಪವಾಸದಿಂದ ಶರಣಾಗತಿಯನ್ನು ಹೊಂದು ಮರುದಿನ ಈ ಕೆಲಸ ನನ್ನಿಂದ ಆಗಲೇಬೇಕು ಸತ್ಕರ್ಮ ಅಂತ ದೇವರಲ್ಲಿ ಶತಪಥವನ್ನು ಹೊಂದಿ ತಾವು ಆ ಕೆಲಸವನ್ನು ಸಾಧಿಸ್ತಾರೆ. ಹಾಗಾಗಿ ಧೃತರಾಷ್ಟ್ರ ಅವನಂತಾನೆ ದೇವರ ಕೈಯಲ್ಲಿದ್ದದ್ದು ಏನಾಗಬೇಕು ಅದು ಆಗ್ತದೆ. ಭೂಭಾರ ಸಂಭೃತಿ ಕೃತೇಜ ಇಹಾವತೀರ್ಣ. ಭೂಮಿಯಲ್ಲಿ ಅವತಾರ ಮಾಡಿದ್ದು ಕೃಷ್ಣ ಯಾಕೆ ಗೊತ್ತಾ? ಅಕ್ರೂರ ಭೂಭಾರ ಹರಣ ಮಾಡೋದಕ್ಕಾಗಿ. ಹಾಗಾಗಿ ಎಲ್ಲ ಅವನ ಕೈಯಲ್ಲಿದೆ. ನಾವೆಲ್ಲರೂ ಅಸ್ವತಂತ್ರರು, ಅದು ನಿಜ ಅವನು ಹೇಳಿದ್ದು. ಆದರೆ ರೀತಿ ಸರಿಗಿಲ್ಲ. ಹಾಗಾಗಿ ನಾನು ಅವರನ್ನು ವಿಷಮವಾಗಿ ನೋಡೋದಿಲ್ಲ ಅಂತ ಅನ್ನಲಿಲ್ಲ ಅವನು. ವಿಷಮವಾಗಿ ನೋಡಿದರೆ ವೈಮನಸ್ಸು ಬರ್ತದೆ, ರಾಜ್ಯ ನಷ್ಟವಾಗ್ತದೆ, ಜಗಳ ಹುಡುತ್ತದೆ. ಹಾಗಾಗಿ ನೋಡಬೇಡ ಅಂತ ಹೇಳಿದರೆ ಅದೇನಾಗೋದಾಗ್ತದೆ? ಭೂಭಾರ ಹರಣ ಮಾಡೋದಕ್ಕಾಗಿ ದೇವರು ಹುಟ್ಟಿದ್ದು, ದೇವರ ಅವತಾರ ಮಾಡಿದ್ದು. ಹಾಗಾಗಿ ಯುದ್ಧವಾಗಬೇಕಾದದ್ದು ಆಗ್ತದೆ ಅಂತನ್ನೋದರಲ್ಲಿ ಉತ್ತರ ಕೊಟ್ಟು ಬಿಟ್ಟ. ಹೀಗೆ ಹೇಳಿ ಆ ವಿದುರನ ಮಾತು ವ್ಯರ್ಥ ಅಂತ ಮಾಡಿದ. ಕೃಷ್ಣ ಮಾಡಿ ಹೇಳಿ ಕಳಿಸಿದ ಉಪದೇಶ ಇದ್ಯಾವುದಕ್ಕೂ ಆ ಧೃತರಾಷ್ಟ್ರನಿಗೆ ಕೆಲಸ ಮಾಡಿಕೊಳ್ಳಿಲ್ಲ. ಉಪದೇಶ ನಾಟಲೇ ಇಲ್ಲ. ನಾವು ಎಷ್ಟು ಪುರಾಣಗಳಲ್ಲಿ ಕೇಳ್ತೇವೆ, ಎಷ್ಟು ಕಥೆಗಳನ್ನು ಕೇಳ್ತೇವೆ, ಎಷ್ಟು ನಾವು ಸ್ವಯಂ ಅನುಭವಿಸ್ತೇವೆ. ಆಗಬೇಕಾದ ಕೆಲಸ ಇದ್ದರೆ ಅದು ಆಗ್ತದೆ, ಇಲ್ಲದೆ ಇದ್ದರೆ ಇಲ್ಲ ಅಂತ ಹೇಳಿ ಉತ್ತರ ಕೊಟ್ಟು ಮುಗಿಸ್ಬಿಡ್ತೇವೆ. ಆದರೆ ಅದಕ್ಕೆ ಬೇಕಾದ ಪ್ರಯತ್ನ, ಅದಕ್ಕೆ ಬೇಕಾದಂತಹ ಸಾಧನೆ, ಅದಕ್ಕೆ ಬೇಕಾದಂತಹ ತಪಸ್ಸು ಇದನ್ನು ಮಾಡಿದರೆ ಏನಂತಾರೆ ಅದಕ್ಕೆ? ನೇಚ್ಛಂತಿ ಫಲಸಾಧನಂ, ಫಲಮಿಚ್ಛಂತಿ ಯೇ ಮೂಢಾಃ ನೇಚ್ಛಂತಿ ಫಲಸಾಧನಂ. ಫಲವನ್ನು ಅಪೇಕ್ಷಾ ಪಡ್ತಾರೆ, ಆದರೆ ಫಲಕ್ಕೆ ಬೇಕಾದ ಸಾಧನವನ್ನು ಮನುಷ್ಯ ಮಾಡುವುದಿಲ್ಲ. ನೇಚ್ಛಂತಿ ಫಲಸಾಧನಂ. ಫಲ ಬೇಕು, ನನಗೆ ಐಶ್ವರ್ಯ ಬೇಕು, ಹಣ ಬೇಕು, ಕೀರ್ತಿ ಬೇಕು, ರಾಜ್ಯ ಬೇಕು, ಭೋಗ ಬೇಕು, ಒಳ್ಳೆ ಹೆಂಡತಿ ಬೇಕು, ಮಕ್ಕಳು ಬೇಕು, ಎಲ್ಲ ಬೇಕು. ಆದರೆ ಅದಕ್ಕಾಗಿ ಸಾಧನ ಮಾತ್ರ ಬೇಡ ಅಂತ ಅನ್ನುವಂತೆ ಮನುಷ್ಯ ಪ್ರವೃತ್ತಿಯಲ್ಲಿ ಇರ್ತಾನೆ. ಆ ಪ್ರವೃತ್ತಿ ಬಿಟ್ಟು ದೇವರಲ್ಲಿ ಶರಣಾಗತನಾದಾಗ ದೇವರು ಮೆಚ್ಚಿ ಸಂತೋಷಪಟ್ಟು ಅನುಗ್ರಹ ಮಾಡ್ತಾನೆ ಅಂತನ್ನೋದೇ ನಿಜ. ಆದರೆ ಅದನ್ನು ಮಾಡಲಿಲ್ಲ, ಅದಕ್ಕೆ ಮುಂದೆ ಇಡೀ ವಿನಾಶವನ್ನೇ ನಾವು ಕಾಣ್ತೇವೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.